75 ವರ್ಷಗಳಿಂದ ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ಅವರಿಗೆ ತೀವ್ರ ಕಳವಳ ಇತ್ತಂತೆ. ಇವ್ರನ್ನ ಬಿಟ್ಟು ಹೋಗ್ತಿದ್ದೀವಿ, ಇವ್ರು ಹೆಂಗೆ ಆಳ್ಕತಾರೋ ಏನೋ, ಇವ್ರಿಗೆ ತಮ್ಮಂತ ಆಳ್ಕೊಳಕ್ಕೆ ಬರುತ್ತಿಲ್ವೋ ಏನೋ ಅಂತ. 75ನೇ ವರ್ಷದಲ್ಲಿ ಇಂಗ್ಲೆಂಡಿನ ಒಬ್ಬ ಭಾರತೀಯ ಕೂತ್ಕೊಂಡು ಆಳ್ತಿದ್ದಾನಲ್ಲಿ. ಆಗತ್ತೆ ಬದಲಾವಣೆ, ನಿಮ್ಮ ಕೈಲಾಗೋದಿಲ್ಲ, ಪಕ್ಕಕ್ಕೆ ಸರಿರಿ ಅಂತೇಳಿ ಒಬ್ಬ ಭಾರತೀಯ ಕೂತ್ಕೊಂಡು ಋಷಿ ಸುನಾಕ್ ಆಳ್ತಾ ಇದ್ದಾರೆ. ಅಲ್ಲಿ ರಷ್ಯಾ ಯುಕ್ರೇನ್ ಯುದ್ಧ ಶುರುವಾಗಿತ್ತು. ಅಲ್ಲಿ ಸುಮಾರು 23,000 ಭಾರತೀಯ ವಿದ್ಯಾರ್ಥಿಗಳು ಅವರು ಸುರಕ್ಷಿತವಾಗಿ ಅಕ್ಕಪಕ್ಕದ ದೇಶದ ಗಡಿಗಳನ್ನು ತಲುಪಿಕೊಳ್ಳಬೇಕು. ಅವರಿಗೆ ಮಾಹಿತಿ ಹೋಯಿತು, ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡ್ಕೊಂಡು ಹೊರಡಿ, ನಿಮಗೇನು ತೊಂದರೆ ಆಗೋದಿಲ್ಲ. ಅದು ಹೆಂಗು ಅಂದರೆ, ಅಪರಿಚಿತ ದೇಶದಲ್ಲಿ, ಪರಕೀಯ ದೇಶದಲ್ಲಿ ಪಾಪ ಭಾರತೀಯ ವಿದ್ಯಾರ್ಥಿಗಳು ತ್ರಿವರ್ಣ ಧ್ವಜ ಯಾಕೆ ಇಟ್ಕೊಂಡಿರ್ತಾರೆ? ಒಂದು ಬಟ್ಟೆ ಮೇಲೆ ಬರ್ಕೊಂಡ್ರು. ಈ ಏರ್ ಸ್ಟ್ರೈಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬಸ್ ಹತ್ತಿ ಬಸ್ಸಿನ ಮೇಲ್ಗಡೆ ಛಾವಣಿ ಮೇಲೆ ಬರೋದ್ರಂಥವ್ರು, ಕೈಗೆ ಸಿಕ್ಕ ಕೇಸರಿ ಬಿಳಿ ಹಸಿರನ್ನು ಬರೋದು, ಮೊದಲೇ ಚಕ್ರ ತೆಗೆದು ಆಕಾಶದಿಂದನೂ ಕಾಣಿಸ್ಲಿ ತ್ರಿವರ್ಣ ಧ್ವಜ ಅಂತ. ಅಲ್ಲಿಂದ ಬಂದಂಥ ಹುಡುಗ ಒಬ್ಬ ಹೇಳ್ತಿದ್ದ, ನಮ್ಮ ಧ್ವಜ ನೋಡಿದ್ಮೇಲೆ ಒಬ್ಬರು ನಿಲ್ಲಿಸಲಿಲ್ಲ ಸರ್. ಯಾವಾಗ ಭಾರತದ ಧ್ವಜ ಇದ್ದಂಥವ್ರು ಸುರಕ್ಷಿತವಾಗಿ ಹೊರಗಡೆ ಹೋಗ್ತಿದ್ದಾರೆ ಅಂತ